ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಡಿಪ್ಲೊಮಾ 25 ಸಿಲೆಬಸ್ಸಲ್ಲಿ ವೀಕ್ 2 ಅಲ್ಲಿ ಇದ್ದೀವಿ. ಸೊ ವೀಕ್ 2 ಅಲ್ಲಿ ಪ್ರೀವಿಯಸ್ 2 ಸೆಷನಲ್ಲಿ ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಫೆರಸ್ ಮೆಟೀರಿಯಲ್ಸ್, ಅದರಲ್ಲಿ ಕ್ಯಾಸ್ಟ್ ಐರನ್ ಅದರ ಟೈಪ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ಸೆಷನಲ್ಲಿ ಸ್ಟೀಲ್ ಮತ್ತು ಅದರ ಟೈಪ್ಸ್ ಬಗ್ಗೆ ತಿಳ್ಕೊಳ್ತಾ ಬರೋಣ. ಫಸ್ಟ್ ಆಫ್ ಆಲ್ ಸ್ಟೀಲ್ ಅಂದರೆ ಏನಂದರೆ ಅಗೇನ್ ಇಟ್ ಇಸ್ ಎ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಕ್ಯಾಸ್ಟ್ ಐರನ್ ಕೂಡ ಇಟ್ಸ್ ಎ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್ನೇ ಆಗಿತ್ತು, ಬಟ್ ಕಾರ್ಬನ್ ಕಂಟೆಂಟಲ್ಲಿ 2 to 4% ಇತ್ತು. ಇಲ್ಲಿ 0.02 ಇಂದ 2% ತನಕ ಇರುವಂತಹ ಕಾರ್ಬನ್ ಕಂಟೆಂಟ್ ಇರುವಂತಹ ಮೆಟೀರಿಯಲ್ಗೆ ನಾವು ಸ್ಟೀಲ್ ಅಂತ ಕರಿತೀವಿ. ಇದರ ಜೊತೆಗೆ ಮ್ಯಾಗ್ನೀಷಿಯಂ, ಕ್ರೋಮಿಯಂ, ನಿಕ್ಕಲ್ಲು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇರ್ತವೆ, ಬಟ್ ಮೇಜರ್ ಕಾನ್ಸ್ಟಿಟ್ಯೂಯೆಂಟು ಕಾರ್ಬನ್ ಆ್ಯಂಡ್ ಐರನ್ ಆಗಿರುತ್ತೆ. ಸೊ ಜನರಲ್ ಪ್ರಾಪರ್ಟೀಸ್ ಆಫ್ ಸ್ಟೀಲ್ ಬಗ್ಗೆ ಹೇಳೋದಾದರೆ, ಕ್ಯಾಸ್ಟ್ ಐರನ್ ಮತ್ತು ಸ್ಟೀಲ್ಗೆ ಕಂಪೇರ್ ಮಾಡಿ ಹೇಳ್ತಾ ಬರ್ತೀನಿ. ಕ್ಯಾಸ್ಟ್ ಐರನ್ಗಿಂತ ಸ್ಟ್ರಾಂಗ್ ಆ್ಯಂಡ್ ಮತ್ತು ಟಫ್ ಆಗಿರುತ್ತೆ ಇದು. ಇಟ್ ಇಸ್ ಹ್ಯಾವಿಂಗ್ ಗುಡ್ ಡಕ್ಟಿಲಿಟಿ ಆ್ಯಂಡ್ ಮ್ಯಾಲಿಬಿಲಿಟಿ. ನೀವು ಅಲ್ಲಿ ನೋಡಿದ್ರಿ, ಕ್ಯಾಸ್ಟ್ ಐರನಲ್ಲಿ ಮ್ಯಾಲಿಯಬಿಲಿಟಿ ಇರಲೇ ಇಲ್ಲ, ಡಕ್ಟಿಲಿಟಿ ತುಂಬ ಕಡಿಮೆ. ಎಕ್ಸೆಪ್ಟ್ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್, ಇನ್ನೆಲ್ಲ ಪೂರ್ ಡಕ್ಟಿಲಿಟಿ ಬಿಕಾಸ್ ಬ್ರಿಟಲ್ನೆಸ್ ಹೈ ಆಗಿತ್ತು. ಇದನ್ನು ಚೆನ್ನಾಗಿ ಮೆಷಿನಿಂಗ್ ಮಾಡ್ಬೋದು, ವೆಲ್ಡಿಂಗು ಕೂಡ ಮಾಡ್ಬೋದು. ಸ್ಟೀಲ್ನ ಹೀಟ್ ಟ್ರೀಟ್ಮೆಂಟ್ ಮಾಡಿ ಸ್ಟ್ರೆಂತ್ ಮತ್ತು ಹಾರ್ಡ್ನೆಸ್ನ ಇನ್ಕ್ರೀಸ್ ಮಾಡ್ಬೋದು. ಹೀಟ್ ಟ್ರೀಟ್ಮೆಂಟ್ ಅಂದರೆ ಏನು ಅಂದರೆ ಸ್ಟೀಲನ್ನು ಮತ್ತೆ ಬಿಸಿ ಮಾಡಿ ತಮಗೆ ಬೇಕಾದಂತಹ ಪ್ರಾಪರ್ಟೀಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋವಂಥ ಒಂದು ಪ್ರೋಸೆಸ್ ಅದು. ಅದಕ್ಕೆ ಹೀಟ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ನೀವು ತಿಳ್ಕೊತೀರಿ ನೆಕ್ಸ್ಟು. ಮತ್ತು ಬ್ರಿಟಲ್ನೆಸ್ ಇಲ್ಲದೆ ಇರೋದ್ರಿಂದ ವಿ ಕ್ಯಾನ್ ಸೇ ಇಟ್ ಇಸ್ ಎ ಲೆಸ್ ಬ್ರಿಟಲ್ ದ್ಯಾನ್ ಕ್ಯಾಸ್ಟ್ ಐರನ್ ಅಂತ ಕರಿಬೋದು. ನೆಕ್ಸ್ಟು ಸ್ಟೀಲ್ ಟೈಪ್ಸ್ ಬಗ್ಗೆ ತಿಳ್ಕೊಳ್ತಾ ಬರೋಣ. ಇಲ್ಲಿ ಫಸ್ಟ್ ಸ್ಟೀಲು ಡೆಡ್ ಮೈಲ್ ಸ್ಟೀಲ್. ಇದ್ರ ಬಗ್ಗೆ ನಾನು ಮೇಜರ್ ಕ್ಯಾಟಗರಿ ಹೇಳಿರಲಿಲ್ಲ, ಬಟ್ ಡೆಡ್ ಮೈಲ್ ಸ್ಟೀಲ್ ಅಂತಲೂ ಇದೆ. ಅದು ಲೈಕ್ ಲೋಯೆಸ್ಟ್ ಕಾರ್ಬನ್ ಪರ್ಸೆಂಟೇಜ್ 0.05 ಇಂದ 0.12% ಕಾರ್ಬನ್ ಇರುವಂಥ ಒಂದು ಸ್ಟೀಲು. ಅದ್ರ ಜೊತೆಗೆ ಐರನ್ ಮತ್ತು ಮೆಗ್ನೀಷಿಯಂ ಆ್ಯಡ್ ಆಗಿರುತ್ತೆ. ತುಂಬ ಸಾಫ್ಟ್ ಆ್ಯಂಡ್ ಡಕ್ಟೈಲ್ ಇದು ಮೆಟೀರಿಯಲು. ವೆಲ್ಡಿಂಗ್ನ ಮತ್ತು ಫಾರ್ಮಿಂಗ್ನ ಚೆನ್ನಾಗಿ ಮಾಡ್ಬೋದು. ಶೀಟ್ಸಲ್ಲಿ ನೋಡ್ತೀವಿ, ರಿವೆಟ್ಸಲ್ಲಿ ನೋಡ್ತೀವಿ, ಪೈಪ್ಸಲ್ಲಿ ನೋಡ್ತೀವಿ, ಆಟೋಮೊಬೈಲ್ ಪ್ಯಾನಲ್ಸಲ್ಲಿ, ಅಂದರೆ ಔಟ್ಸೈಡ್ ಪ್ಯಾನಲ್ ಇರುತ್ತಲ್ಲ ಬಾಡಿ ಆಟೋಮೊಬೈಲಲ್ಲಿ, ಅಲ್ಲೂ ಕೂಡ ನಾವು ಸ್ಟೀಲ್ಸ್ನ ಡೆಡ್ ಮೈಲ್ ಸ್ಟೀಲ್ನ ನೋಡ್ತೀವಿ. ಲೋ ಕಾರ್ಬನ್ ಸ್ಟೀಲ್ ಅಥವಾ ಮೈಲ್ ಸ್ಟೀಲ್, ಇಲ್ಲೂ ಇದು ಜಾಸ್ತಿ ಯೂಸ್ ಮಾಡುವಂತಹ ಒಂದು ಮೆಟೀರಿಯಲ್. ಇಲ್ಲಿ ನೀವು ನೋಡೋದಾದರೆ 0.1 ಇಂದ 0.25% ಕಾರ್ಬನ್ ಇರುತ್ತೆ, ಐರನ್ ಇರುತ್ತೆ ಮತ್ತು ಮ್ಯಾಂಗನೀಸ್ ಇರುತ್ತೆ. ಇಲ್ಲಿ ಪ್ರಾಪರ್ಟೀಸ್ ಬಗ್ಗೆ ಹೇಳೋದಾದರೆ ಇಟ್ ಇಸ್ ಹ್ಯಾವಿಂಗ್ ಗುಡ್ ಸ್ಟ್ರೆಂತ್, ಈಸಿಲಿ ಮೆಷಿನ್ಡ್ ಆರ್ ವೆಲ್ಡೆಡ್, ಸಾಫ್ಟ್ ಮತ್ತು ಡಕ್ಟೈಲ್. ತುಂಬ ಚೆನ್ನಾಗಿರೋ ಸ್ಟ್ರೆಂತ್ ಇರುತ್ತೆ, ಮೆಷಿನಿಂಗ್ ಮತ್ತು ವೆಲ್ಡಿಂಗ್ ಚೆನ್ನಾಗಿ ಮಾಡ್ಬೋದು, ಸಾಫ್ಟ್ ಆಗಿರುತ್ತೆ ಮತ್ತು ಡಕ್ಟೈಲ್ ಆಗಿರುತ್ತೆ ಮೆಟೀರಿಯಲ್ಲು. ಸೊ ವೆಲ್ಡಿಂಗ್ ಎಲೆಕ್ಟ್ರೋಡ್ಸು ನೋಡಿ ನೋಡ್ಬೋದು, ವೆಲ್ಡಿಂಗ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ ಇದಕ್ಕೆ. ಕಾರ್ ಬಾಡಿ ಪ್ಯಾನಲ್ಸ್, ಇಲ್ಲಿ ನೋಡಿ ಕಾರ್ ಬಾಡಿಲಿ ಯೂಸ್ ಮಾಡುವಂತಹ ಕಾರ್ ಬಾಡಿ ಪ್ಯಾನಲ್ಗಳಾಗಿರ್ಬೋದು, ಶೀಟ್ ಮೆಟಲ್ಸ್ಗಳಾಗಿರ್ಬೋದು, ಅಥವಾ ಫ್ಯಾಸನರ್ಸ್ ಅಂದರೆ ನಟ್ ಆ್ಯಂಡ್ ಬೋಲ್ಟ್, ರಿವೆಟ್ಸ್, ಆ ಥರದಕ್ಕೆಲ್ಲ ನಾವು ಫ್ಯಾಸನರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಲೋ ಕಾರ್ಬನ್ ಸ್ಟೀಲ್ ಅಥವಾ ಮೈಲ್ಡ್ ಸ್ಟೀಲ್ನ ನೋಡ್ತೀವಿ. ನೆಕ್ಸ್ಟ್ ಟೈಪು ಮೀಡಿಯಂ ಕಾರ್ಬನ್ ಸ್ಟೀಲ್. ಇಲ್ಲೇ ಹೆಸರೇ ಹೇಳ್ದಂಗೆ ಕಾರ್ಬನ್ ಕಂಟೆಂಟು ಮೀಡಿಯಮ್ ಆಗಿರುತ್ತೆ. ನೋಡಿ ಇಲ್ಲಿ ನೋಡ್ಬೋದು, 0.25 ಇಂದ 0.65% ಕಾರ್ಬನ್ನು, ಐರನ್ನು, ಮ್ಯಾಂಗನೀಸು, ಸಿಲಿಕಾನು ಮತ್ತು ಕ್ರೋಮಿಯಂ, ನಿಕ್ಕಲ್, ಮಾಲಿಬ್ಡಿನಮ್ ಇವು ಎಕ್ಸ್ಟ್ರಾ ಅಡಿಷನ್ ಮಾಡ್ಕೋಬೋದು. ಸೊ ಅದನ್ನು ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಮೈಲ್ಡ್ ಸ್ಟೀಲ್ಗಿಂತ ಹಾರ್ಡ್ ಆಗಿರುತ್ತೆ, ಡಕ್ಟಿಲಿಟಿ ಮಾಡರೇಟ್ ಆಗಿರುತ್ತೆ, ಮತ್ತು ವಿಯರ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಯಥೇಚ್ಛವಾಗಿರುತ್ತೆ. ಸೊ ಚಾಸಿಸಲ್ಲಿ ನೋಡ್ಬೋದು, ಚಾಸಿಸ್ ಅಂತ ನಮಗೆಲ್ಲ ಗೊತ್ತೇ ಇದೆ, ವೆಹಿಕಲ್ ಚಾಸಿಸ್ಸು. ಆಕ್ಸಲ್ಸು ವೆಹಿಕಲ್ಸಲ್ಲಿರುವಂಥ ರೌಂಡ್ ರೊಟೇಟಿಂಗ್ ಆಬ್ಜೆಕ್ಟ್ಸು, ಶಾಫ್ಟ್ಸು ರೊಟೇಟಿಂಗ್ ಆಬ್ಜೆಕ್ಟ್ಸು, ಸ್ಪ್ರಿಂಗ್ಸ್ ನೀವೆಲ್ಲ ನೋಡೇ ಇರ್ತೀರಿ. ಇದೆಲ್ಲ ಲಾರಿ ಬಸ್ಸಸ್ ಟ್ರಕ್ಸಲ್ಲಿ ಯೂಸ್ ಮಾಡುವಂಥ ಲ್ಯಾಮಿನೇಟೆಡ್ ಸ್ಪ್ರಿಂಗ್ಸು, ಮತ್ತು ಹೈ ಹಾರ್ಡ್ ಆಗಿರುವಂಥ ಅಥವಾ ಹೈ ಸ್ಟ್ರಾಂಗ್ ಆಗಿರುವಂತಹ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಅಥವಾ ಫ್ಯಾಸನರ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಮೀಡಿಯಂ ಕಾರ್ಬನ್ ಸ್ಟೀಲ್ಸ್ನ ನೋಡ್ತೀವಿ. ದಿಸ್ ಇಸ್ ಆ್ಯಕ್ಚುಲಿ ಹೈ ಕಾರ್ಬನ್ ಸ್ಟೀಲ್. ಸೊ ಹೈ ಕಾರ್ಬನ್ ಸ್ಟೀಲ್ ಬಗ್ಗೆ ಹೇಳೋದಾದರೆ ಹೈಯೆಸ್ಟ್ ಕಾರ್ಬನ್ ಕಂಟೆಂಟೆಡ್ ಇರುವಂತಹ ಒಂದು ಸ್ಟೀಲ್. ನೋಡಿ ಐರನ್, ಕಾರ್ಬನ್, ಮ್ಯಾಂಗನೀಸ್, ಕ್ರೋಮಿಯಂ ಮತ್ತು ವೆನೇಡಿಯಂ ಇಷ್ಟು ಕಂಟೆಂಟ್ ಇದ್ದರೆ ನಾವು ಅದನ್ನು ಹೈ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ವೆರಿ ಹಾರ್ಡ್ ಆ್ಯಂಡ್ ಬ್ರಿಟಲ್. ನೋಡಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ಡಕ್ಟಿಲ್ ಪ್ರಾಪರ್ಟಿ ಕಡಿಮೆ ಆಯಿತು, ಬ್ರಿಟಲ್ನೆಸ್ ಜಾಸ್ತಿ ಆಯಿತು, ವೇರ್ ರೆಸಿಸ್ಟೆನ್ಸು ಜಾಸ್ತಿ ಆಯಿತು, ಡಕ್ಟಿಲಿಟಿ ಕಡಿಮೆ ಆಯಿತು, ಸ್ಟ್ರೆಂತ್ ಜಾಸ್ತಿ ಆಯಿತು, ಮತ್ತು ವೇರ್ ರೆಸಿಸ್ಟೆನ್ಸ್ ಪ್ರಾಪರ್ಟಿನೂ ಕೂಡ ಇನ್ಕ್ರೀಸ್ ಆಯಿತು. ಸೊ ಮೇಜರ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲಿ ಬ್ರಿಟಲ್ನೆಸ್ ಇರುತ್ತೋ ಅಲ್ಲಿ ಡಕ್ಟಿಲಿಟಿ ಕಡಿಮೆ ಇರುತ್ತೆ. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ಕಟಿಂಗ್ ಟೂಲ್ಸಲ್ಲಿ ಯೂಸ್ ಮಾಡ್ತೀವಿ. ಇಲ್ಲೆಲ್ಲ ನೋಡ್ಬೋದು ಕಟ್ ಮಾಡುವಂತಹ ಟೂಲ್ಸು. ಗೇರ್ಸಲ್ಲಿ ನಾವು ಹೈ ಕಾರ್ಬನ್ ಸ್ಟೀಲ್ ಯೂಸ್ ಮಾಡ್ತೀವಿ, ಬ್ಲೇಡ್ಸಲ್ಲಿ ಯೂಸ್ ಮಾಡ್ತೀವಿ, ಹ್ಯಾಮರ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇಷ್ಟು ಅಪ್ಲಿಕೇಶನ್ಸಿಂದ ನಾವು ಸ್ಟೀಲು ಎಲ್ಲ ಕಡೆ ಇದೆ ಅಂತ ಹೇಳ್ಬೋದು. ಅಂದರೆ ನಾವು ದಿನನಿತ್ಯ ನೋಡುವಂತಹ ಎಲ್ಲ ಅಪ್ಲಿಕೇಶನ್ಸಲ್ಲೂ ಸ್ಟೀಲ್ಸ್ನ ನೋಡ್ಬೋದು. ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಮೀ. ಥ್ಯಾಂಕ್ ಯು.